ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗು ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಈ ವ್ಲಾಗು ಬಂದ್ಬಿಟ್ಟು ನಮ್ಮೂರಲ್ಲಿ ಗಂಗಮ್ಮ ಹಬ್ಬ ಆಯ್ತಲ್ವ, ಆ ಹಬ್ಬ ಆದಮೇಲೆ ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಇನ್ನು ಭಾನುವಾರ ಹಬ್ಬ ಆಗಿದ್ದು ಸೋಮವಾರ ಎಲ್ಲ ಇನ್ನು ಇರುತ್ತಲ್ವ, ಅದು ಇದು ಮಾಡಿಕೊಂಡು ಮತ್ತು ಮಂಗಳವಾರ ಇನ್ನು ಅಲ್ಲಿ ಹೇಳಿದೆ ಅಲ್ವಾ, ನಮ್ಮ ಅಕ್ಕ ಅವರು ಹರಕೆ ಹೊತ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಕೋಳಿ ಎಲ್ಲನೂ ಕೊಟ್ಟು ಪೂಜೆ ಮಾಡಬೇಕು, ಮರಳು ತುಂಬಿಸಿ ಎಲ್ಲನೂ ಅಂತ ಹೇಳಿಬಿಟ್ಟು ಇಲ್ಲಿ ಪೂಜೆಗೆ ಅಂತೇಳಿ ರೆಡಿ ಮಾಡ್ತಾ ಇರೋದು. ಅದೇ ಮಡಿಲು ತುಂಬಿಸೋಕ್ಕೆ ಅಂತ ಹೇಳಿಬಿಟ್ಟು ಇದೆಲ್ಲನೂ ತೊಗೊಂಬಂದಿದ್ರು. ಅದನ್ನು ನಾನು ಇಲ್ಲೇ ಬ್ಲೌಸ್ ಪೀಸಲ್ಲಿ ಎಲ್ಲನೂ ಹಾಕಿ ಏನೆಲ್ಲ ಆಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲನೂ ಹಾಕಿ ಇಲ್ಲೇ ಗಂಟು ಕಟ್ಟಿ ಕೊಡ್ತಾಯಿದ್ದೀನಿ. ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅಂತ ಹೇಳಿಬಿಟ್ಟು. ಇನ್ನು ಆವತ್ತು ಸಂಡೇ ಕೊಡೋಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಇವತ್ತು ಮಂಗಳವಾರನೂ ಮಾಡ್ತಾರೆ ಪೂಜೆ ಚೆನ್ನಾಗಿ. ಮಂಗಳವಾರ, ಶುಕ್ರವಾರ, ಸಂಡೇ ಈ 3 ದಿನಗಳಲ್ಲಿ ನಮ್ಮೂರು ಗಂಗಮ್ಮಗೆ ಹಬ್ಬ, ಅಭಿಷೇಕ, ಅರ್ಚನೆ ಈ ಥರ ಎಲ್ಲನೂ ಮಾಡ್ತಾ ಇರ್ತಾರೆ. ಅದಕ್ಕೆ ಇನ್ನು ನಮ್ಮ ಅಕ್ಕ ಅವರೇ ಇನ್ನು ಅವರು ಕೊಡೋ ಥರ ಇರಬೇಕು ಅಂತ ಹೇಳಿಬಿಟ್ಟು ಎಲ್ಲನೂ ಅಮೌಂಟ್ ಎಲ್ಲನೂ ಕೊಟ್ಟು ಮಕ್ಕಳು ತೊಗೊಂಬಂದಿದ್ರು. ನಮ್ಮ ಅಕ್ಕನ ಮಗನೂ ಇದ್ದ, ಹಾಗೆ ನನ್ನ ಮಗ ಎಲ್ಲನೂ ಸೇರಿ ತೊಗೊಂಡು ಬಂದಿದ್ದಾರೆ. ನೋಡಿ, ಸೀರೆ, ಹೂವು, ಅರಿಶಿನ, ಕುಂಕುಮ ಎಲ್ಲನೂ ಇಟ್ಟಿದ್ದೀನಿ. ಮತ್ತು ಮಡಿಲು ತುಂಬಿಸೋಕ್ಕೆ ಎಲ್ಲನೂ ಹಾಗೆ ಇಟ್ಟು ಎಲ್ಲನೂ ತಟ್ಟೆಗೆ ಎಲ್ಲನೂ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಇನ್ನು ನಮ್ಮಮ್ಮ ನನ್ನ ಮಕ್ಕಳಿಬ್ಬರೂ ಹೋಗಿ ಮಾಡಿಕೊಂಡು ಬರ್ತಾರೆ ಪೂಜೆ ಅಂತ ಹೇಳ್ಬಿಟ್ಟು. ಇಲ್ಲಿ ಎಲ್ಲನೂ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ತಟ್ಟೆಗೆ ಅಂತ ಹೇಳ್ಬಿಟ್ಟು. ನೋಡಿ, ಈ ಥರ ಇಷ್ಟೂ ಪೂಜೆಗೆ ರೆಡಿ ಮಾಡಿರೋದು. ಅವ್ರಿಗೆ ಮೊದಲೇ ಹೇಳಿ ಬಂದಿದ್ವಿ, ಈ ಥರ ಪೂಜೆಗೆ ಕೊಡ್ತೀವಿ ಇರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಪೂಜೆ ಮಾಡಿ ಕೊಡ್ತಾಯಿದ್ದಾರೆ. ನೋಡಿ, ಇಲ್ಲಿ ಅವರು ಮಗ ಇದ್ದಾನೆ. ಇನ್ನು ಅಣ್ಣ ಇವರಪ್ಪ ಎಲ್ಲನೂ ಇವ್ರ ತಾತ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು. ಅಂದರೆ ಈ ಹುಡುಗನೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ, ಇಲ್ಲ ಅಂತಲ್ಲ. ಏನೋ ಆ ಹುಡುಗನಿಗೆ ಬಂದಿದ್ದ ಥರ ಮಾಡಿಕೊಟ್ಟಿದ್ದಾನೆ. ಅಂದರೆ ಅಲ್ಲಿ ಪ್ರಸಾದ ಎಲ್ಲನೂ ಕೊಡ್ತಾರಲ್ಲ, ನಾರ್ಮಲಾಗಿ ಅಮ್ಮನವ್ರ ಮಡಲಲ್ಲಿ ನಿಂಬೆಹಣ್ಣು ಆ ಥರ ಎಲ್ಲನೂ ಇಟ್ಟು ಎಲ್ಲನೂ ಕೊಡ್ತಾರೆ ನಮಗೆ. ವಾಪಸ್ಸು ಹೋಗಿ ಮನೆಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದಾಗತ್ತೆ, ಅಂಗಡಿಗಳಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಏನಾದರೂ ದೃಷ್ಟಿದೋಷ, ಏನಾದರೂ ನೆಗೆಟಿವ್ ಎನರ್ಜಿ ಆ ಥರ ಏನಾದರೂ ಇದ್ರೂ ಹೋಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಇವರು ನಿಂಬೆಹಣ್ಣು ಎಲ್ಲನೂ ತೊಗೊಂಡು ಹೋಗಿದ್ರಲ್ವ. ನಾನು ಬಂದ ಮೇಲೆ ಕೇಳಿದೆ, ಎಲ್ಲೋ ನಿಂಬೆಹಣ್ಣು ಎಲ್ಲನೂ ಅಂತೇಳಿದರೆ ಹಾವು ಅಂತ ಹೇಳ್ತಾಯಿದ್ರು. ಮತ್ತು ನೆಕ್ಸ್ಟು ಸಂಡೇ ಬಂದ್ಬಿಟ್ಟು ನಮ್ಮ ಅಮ್ಮ ಅವ್ರು ಪೂಜೆಗೆ ಕೊಟ್ಟಿದ್ದರು. ಆವಾಗ ಆ ಎಣ್ಣವ್ರು ಇದ್ದಿದ್ದು, ಇವರಪ್ಪ ಅವರು ಇದ್ದಿದ್ದು ಎಲ್ಲನೂ ಕೇಳೋಕ್ಕೆ ಮುಂಚೆನೇ ಅವರೆಲ್ಲನೂ ಕೊಟ್ಟು ಕಳಿಸಿದ್ದಾರೆ. ಆ ಥರ ಇರುತ್ತೆ. ಅದೇ ಅವರೆಲ್ಲೋ ಆಚೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಈ ಹುಡುಗ ಪೂಜೆ ಮಾಡಿ ಕೊಟ್ಟಿದ್ದು. ಇದೆ ಅಮ್ಮನವ್ರಂತೂ ತುಂಬಾ ಭಕ್ತಿಯಿಂದ ಅಮ್ಮನವ್ರಿಗೆ ಒಲಿದ್ರೆ ಭಕ್ತಿಯಿಂದ ಅಮ್ಮನವ್ರನ್ನ ಜಪಿಸಿದ್ರೆ ಅವರು ನಮಗೆ ಹಾಗೆ ಒಲಿದು ನಮಗೆ ಯಾವುದೇ ಕಷ್ಟ ಆ ಥರ ಇದು ಮಾಡ್ದಿರ ನೋಡ್ಕೊತಾರೆ ಅಮ್ಮನವರು. ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ಏನು, ಅವರು ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ, ಅಮ್ಮನವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊತಾ ಇದ್ದೀನಿ. ಹೇಗಿದ್ದರೂ ನನಗೇನಾದರೂ ಬೇಡ್ಕೊಂಡ್ರೆ ಅದು ಆಗೋದಿಲ್ಲ, ನಿಮಗೋಸ್ಕರ ಆದರೂ ಬೇಡ್ಕೊತಾ ಇದ್ದೀನಿ, ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು. ನೋಡ್ದಲ್ಲ ಎಷ್ಟೊಂದು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಭಾನುವಾರ ಡೆಕೋರೇಷನ್ ಮಾಡಿದ್ದು ಸ್ವಲ್ಪ ಹಾಗೆ ಇಟ್ಟಿದ್ದಾರೆ. ಇವಾಗಲೂ ಅಷ್ಟೇ ನೋಡೋಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಹೇಳ್ದೆ ಅಲ್ವಾ, ಅಮ್ಮನವ್ರ ಆಶೀರ್ವಾದ ನಿಮಗೂ ಸದಾ ಇರಲಿ ಅಂತ ಹೇಳ್ಬಿಟ್ಟು ಬೇಡ್ಕೊತಾ ಇದ್ದೀನಿ. ಹಬ್ಬ ಇರುತ್ತೆ ಯಾವಾಗ್ಲೂ, ಶ್ರೀರಾಮನವಮಿ ತೀರಿದ ಮೇಲೆ ಹಬ್ಬ ಇರುತ್ತೆ. ಯಾರಾದರೂ ಬಂದು ಇನ್ನೊಂದ್ಸಲಿ ನೆಕ್ಸ್ಟ್ ಟೈಮ್ ಬರೋಂಗಿದ್ರೆ ಬಂದು ಅಮ್ಮನವ್ರನ್ನ ನೋಡಿಕೊಂಡು ಹೋಗಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದ್ಬಿಟ್ಟು ಮಂಗಳವಾರ ಆಗಿರುತ್ತೆ. ಇನ್ನೇನು 3 o'clock ಆ ಥರ ಆಗಿದೆ. ಬೆಳಿಗ್ಗೆ ನಮ್ಮೂರ ಗಂಗಮ್ಮ ಜಾತ್ರೆ, ಅಂದರೆ ಮೊನ್ನೆ ಭಾನುವಾರ ಆಗೋಯಿತು ಗಂಗಮ್ಮ ಜಾತ್ರೆ. ಮತ್ತು ಬೆಳಿಗ್ಗೆ ನಮ್ಮ ಅಕ್ಕ ಅವರು ಪೂಜೆಗೆ ಕೊಟ್ಟಿದ್ದರು. ಅಂದರೆ ಆವತ್ತು ಕೊಟ್ಟಿದ್ದರು. ಅವತ್ತು ಎಲ್ಲನೂ ಜಾಸ್ತಿ ಜನ ಇರ್ತಾರಲ್ವ, ಆವತ್ತು ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು
ಪೂಜೆ ಮಾಡಿ ಹಾಗೆ ಕೋಳಿ ಎಲ್ಲನೂ ಕೊಯ್ಕೊಂಡು ಬಂದಿದ್ದರು. ಅದಕ್ಕೋಸ್ಕರ ಆ ಕೋಳಿ ಇದೆ, ಅದಕ್ಕೆ ಅದನ್ನು ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಎಲ್ಲ ಮಾಡ್ತೀನಿ, ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇನ್ನು ಬೆಳಗ್ಗೆಯಿಂದ ಎಲ್ಲನೂ ಸ್ವಲ್ಪ ಚಿಕನ್ ಸಾಂಬಾರು ಅದು ಇದಿತ್ತು, ಅದಕ್ಕೆ ಎಲ್ಲನೂ ತಿಂದರು. ಇನ್ನು ಇವಾಗ ಸ್ವಲ್ಪ ಮೀನು ಹಾಗೆ ಎತ್ತಿಟ್ಟಿದೆ ಫ್ರಿಜ್ಜಲ್ಲಿ ಎಲ್ಲನೂ, ಅದು ಸಾಂಬಾರು ಮಾಡ್ತೀನಿ. ಹಾಗೆ ಇವಾಗ ಕಬಾಬ್ಗೆ ಕಲಸಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಕಲಸಿ ಇಡ್ತಾಯಿದ್ದೀನಿ. ಹಾಗೆ ನಿಮಗೂ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ನೋಡಿ ಇಲ್ಲಿ ಬಂದ್ಬಿಟ್ಟು ಚಿಕನ್ನು ಈ ಥರ ಒಂದು ಕೋಳಿದು ಚಿಕನ್ ತೊಗೊಂಡಿದ್ದೀನಿ. ಇದು ಇನ್ನು ನೀರು ಕ್ಲೀನ್ ಮಾಡ್ತೀನಿ ರೀ. ನೋಡಿ ಈ ಥರ ಚಿಕನ್ ಇನ್ನೇನು ನನ್ನ ಮಗನೇ ಕಟ್ ಮಾಡಿ ಎಲ್ಲನೂ ರೆಡಿ ಮಾಡಿ ಕೊಟ್ಟ. ನಮ್ಮ ಗಂಗಮ್ಮ ದೇವಿಗೆ ಕೊಯ್ಕೊಂಡು ಬಂದಿರೋಂಥದ್ದು ಕಟ್ ಮಾಡಿ ಕೊಟ್ಟಿದ್ದಾನೆ ಕ್ಲೀನ್ ಮಾಡಿ. ಇವಾಗ ಅದನ್ನು ಕಲಸಿ ಇಡ್ತೀನಿ. ಮತ್ತು 1 ಅವರ್ ಆ ಥರ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಟರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತಲ್ವ. ಅದಕ್ಕೆ ಇದು ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯಲ್ಲೇ ಮಾಡಿರೋಂಥದ್ದು. ಅದೇ ಮೊನ್ನೆ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು, ಅದೆಲ್ಲ ಹಾಗೇ ಇದೆ ಸರಿ ಅಂತೇಳ್ಬಿಟ್ಟು ಅದನ್ನೇ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಾಗೆ ಇದು ಬಂದುಬಿಟ್ಟು ಖಾರ ಹಸಿಮೆಣಸಿನ್ಕಾಯಿ ಪೇಸ್ಟು ಅದನ್ನು ಹಾಕಿದ್ದೀನಿ. ಹಾಗೆ ಇಲ್ಲಿ ಕಾರ್ನ್ಫ್ಲೋರು ಅದನ್ನು ಒಂದು 2 ಸ್ಪೂನ್ಸ್ ಅಷ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ನೋಡಿ ಇದು ಕಬಾಬ್ ಪೌಡರು, ಇದು ಅಷ್ಟೇ ಅದನ್ನು 1 ಪ್ಯಾಕೆಟ್ ತೊಗೊಂಡಿದ್ದೀನಿ. 10 rupees ಬರುತ್ತಲ್ವ ಆಚೆ ಚಿಕನ್ ಕಬಾಬ್ ಮಸಾಲ ಅಂತ ಹೇಳ್ಬಿಟ್ಟು ಅದು 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಇವಾಗ ಉಪ್ಪು ಹಾಕೋಣ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಇವಾಗ ಒಂದು ಮೊಟ್ಟೆನ ಒಡೆದು ಹಾಕ್ತೀನಿ. ನೋಡಿ ಒಂದು ಮೊಟ್ಟೆನೂ ಹಾಕಿದ್ದೀನಿ. ನೋಡಿ ಇವಾಗ ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ. ಆಗಾಗ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಿಂಬೆ ರಸನೂ ಹಿಂಡ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಪುದೀನ ಕೂಡ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಕಲಸಿ ಇವಾಗ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಆ ಥರ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ನೋಡಿ ಇಲ್ಲಿ ಬಂದ್ಬಿಟ್ಟು ನಾನು ಫಿಶ್ ಫ್ರೈಗೂ ಅಷ್ಟೇ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ಆವಾಗಲೇ ಚಿಕನ್ಗೆ ಯಾವ ಥರ ಏನೆಲ್ಲ ಮಸಾಲೆ ಯೂಸ್ ಮಾಡಿದ್ದೆ ಅದೇ ಮಸಾಲೆನೇ, ಆದರೆ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ ಇದ್ದಾವೆ, ಇವುಗಳಿಗೆ ಮೇಲೆ ಎಲ್ಲನೂ ಚೆನ್ನಾಗಿ ಹಚ್ಚಿ ಮ್ಯಾರಿನೇಟು ಮಾಡೋಣ. ಸ್ವಲ್ಪ ಹೊತ್ತು ಚೆನ್ನಾಗಿ ಹಚ್ಚಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ. ಇದನ್ನು ಅಷ್ಟೇ ಇದನ್ನು ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಂಡಿದ್ದೀನಿ, ಯಾಕಂದರೆ ಮಸಾಲೆ ಎಲ್ಲನೂ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು. ಈ ಥರ ಚೆನ್ನಾಗಿ ಎಲ್ಲದಕ್ಕೂ ಇದೇ ಥರನೇ ಹಚ್ಕೋಬೇಕು. ಇದನ್ನು ಒಂದೊಂದಾಗಿ ನಾವು ಫ್ರೈ ಮಾಡ್ಕೋಬೋದು, ಇದರಲ್ಲಿ ತವಾ ಫ್ರೈ ಥರ. ಈ ಮಸಾಲೆನಲ್ಲಿ ಏನೆಲ್ಲ ಹಾಕಿದ್ದೀನಿ ಮತ್ತೆ ಹೇಳ್ತೀನಿ ನೋಡಿ. ಇದು ಬಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಕಬಾಬ್ ಮಸಾಲ ಪೌಡರ್ 2 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ, ಕಾರ್ನ್ಫ್ಲೋರು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು, ಇಲ್ಲಾಂದರೆ ನಾವು ಬೇಕಾದರೆ ಖಾರ ಪುಡಿನೂ ಹಾಕ್ಕೋಬೋದು, ಮತ್ತು ಎಳ್ಳು, ಉಪ್ಪು, ಮತ್ತು ಇದು ಟೊಮೊಟೊ ಅಂತ ಟೊಮೊಟೊ ಅಂತ ಇದ್ದೀನಿ, ಮೊಟ್ಟೆ ಮತ್ತು ನಿಂಬೆ ಹಣ್ಣಿನ ರಸ ಇಷ್ಟೂ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ಥರ ಕಲಸಿ ಇವಾಗ ಈ ಥರ ಚೆನ್ನಾಗಿ ಹಚ್ಕೋಬೇಕು ನಾವು.
ನೋಡಿ ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತೀನಿ. ಫಿಶ್ನೂ ಚಿಕನ್ನೂ ಮತ್ತು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ಮತ್ತು ಇದು ಬಂದ್ಬಿಟ್ಟು ಸಾಯಂಕಾಲ ಆಗಿರುತ್ತೆ. ಸಾಯಂಕಾಲ ಮೀನು ಸಾಂಬಾರಿಗೆ ಮಸಾಲೆ ಎಲ್ಲನೂ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ಎಣ್ಣೆ ಇಟ್ಟಿದ್ದೀನಿ, ಅದೂ ಅಷ್ಟೇ ಕಬಾಬ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ನೋಡಿ ಈ ಥರ ರೆಂಬೆ ಹಾಕೋದು ನಮ್ಮಮ್ಮ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ರೆಂಬೆ ಹಾಕಿದ್ರೇ ಟೇಸ್ಟ್ ಬರುತ್ತೆ ಅಂತೇಳಿ ಈ ಥರ ಹಾಕ್ತಾರೆ. ಇದು ಚೆನ್ನಾಗಿ ಫಸ್ಟ್ ಮಸಾಲೆ ಚೆನ್ನಾಗಿ ಕುದಿಬೇಕು, ಮತ್ತು ನಾವು ಮೀನನ್ನ ಹಾಕ್ಕೋಬೇಕು. ಇವಾಗ ನೋಡಿ ಮ್ಯಾರಿನೇಟ್ ಮಾಡೋಕ್ಕೆ ಅಂತೇಳಿ ಇಟ್ಟಿದ್ವಲ್ಲ, ಅದನ್ನು ಎಣ್ಣೆ ಕಾದ್ಮೇಲೆ ಬಿಡೋಣ. ಅಂದರೆ ನಾನು ಕಲರು ಅದು ಇದು ಏನೂ ಹಾಕೋಕ್ಕೆ ಹೋಗಲಿಲ್ಲ, ಇರೋದ್ರಲ್ಲೇ ಎಲ್ಲನೂ ಹಾಕಿ ಇವಾಗ ಎಣ್ಣೆಗೆ ಬಿಡೋವಂಥದ್ದು. ನಮಗೆ ರೆಡ್ ಕಲರ್ ಬಂದ್ರೇ ಕಬಾಬು ಅಂತ ಏನೂ ಅಲ್ವಲ್ಲ, ಅದು ಬಂದ್ಬಿಟ್ಟು ಇನ್ನು ಕಲರ್ಸ್ ಎಲ್ಲನೂ ಯೂಸ್ ಮಾಡಬಾರ್ದು ಅಂತ, ಕಲರೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಹಾಗೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಎಣ್ಣೆ ಕಾದಿದೆಯಾ ಇಲ್ವಾ ಅಂಥೇಳಿ ಒಂದು ಹಾಕಿ ಮತ್ತು ಇವಾಗ ಎಲ್ಲವನ್ನು ಎಣ್ಣೆಗೆ ಬಿಡ್ತಾ ಇದ್ದೀನಿ. ಕಬಾಬ್ ಎಲ್ಲನೂ ಮಾಡಬೇಕಾಗಿತ್ತು, ಮಕ್ಕಳೆಲ್ಲ ಊರಿಗೆ ಹೊರ್ಟೋದ್ರು, ನನ್ನ ಮಕ್ಕಳೆಲ್ಲ. ಮತ್ತು ಇವಾಗ ಮಾಡ್ತಾಯಿದ್ದೀನಿ. ಅವರಿದ್ದಾಗ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಅಂತೇಳಿ ಅನ್ನಿಸ್ತು. ಇವತ್ತು ಬಂದ್ಬಿಟ್ಟು ನಮ್ಮ ದೊಡ್ಡಕ್ಕನ ಮಗ ಬರ್ತೀನಿ ಅಂತ ಹೇಳ್ದ. ಅಂದರೆ ಅವನಿಗೆ ಮೊನ್ನೆ ಕೆಲಸದಲ್ಲಿ ರಜೆ ಸಿಗಲಿಲ್ಲ ಅಂತೇಳ್ಬಿಟ್ಟು ಇವತ್ತು ರಜೆ ಇರೋದು, ಬರ್ತೀನಿ ಅಂತೇಳಿ ಹೇಳಿದ್ದ, ಮಂಗಳವಾರ ಅಂತ ಹೇಳ್ಬಿಟ್ಟು. ಸರಿ ಇದೆಲ್ಲ ಮಾಡಿದರೆ ಅವನು ಬರೋಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದೆ. ಇನ್ನು ನಮ್ಮ ಅಕ್ಕನ ಮಗ ಇದ್ದ ಅಲ್ವಾ, ಅವನು ಅಷ್ಟೇ ಊರಿಗೆ ಹೊರಟೋದ, ಎರಡನೇ ಅಕ್ಕನ ಮಗ. ನೋಡಿ ಕಬಾಬು ಈ ಥರ ಮಾಡಿದ್ದೀನಿ, ಅಂದರೆ ಫಿಶ್ ಕಬಾಬು ಮತ್ತು ಇದು ಬಂದ್ಬಿಟ್ಟು ಚಿಕನ್ ಕಬಾಬು ಎಲ್ಲ ಈ ಥರ ಆಯಿತು. ಅದೇ ಮತ್ತೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಅದಕ್ಕೆ. ಇನ್ನು ಸಾಯಂಕಾಲ ಎಲ್ಲರೂ ತಿಂತಾಯಿದ್ದಾರೆ. ಹೇಳಿದೆ ಅಲ್ವಾ ನಮ್ಮ ಅಕ್ಕನ ಮಗ ಬರ್ತಾನೆ ಅಂತ ಹೇಳ್ಬಿಟ್ಟು, ಆದರೆ ಅವನಿಗೆ ರಜೆ ಸಿಗಲಿಲ್ಲ, ಬೇರೆಯವರು ಯಾರೋ ರಜೆ ಹಾಕ್ಕೊಂಬಿಟ್ರು, ಅದಕ್ಕೆ ನಾಳೆ ಬರ್ತೀನಿ ಅಂತ ಹೇಳ್ದ. ಇಲ್ಲಿ ನೋಡಿದ್ರೆ ಎಲ್ಲರೂ ತಿಂತಾಯಿದ್ದಾರೆ. ನೋಡಿ ನಮ್ಮ ಯಜಮಾನ್ರು ಯಾವಾಗ್ಲೂ ಅವರು ಸಪ್ರೇಟು, ಏನರಲ್ಲಾದರೂ ಆಗಲಿ ಮಲ್ಕೊಳ್ಳೋದು ಸಪ್ರೇಟು, ಈ ಥರ ಊಟ ತಿನ್ನೋದ್ರಲ್ಲೂ ಸಪ್ರೇಟೇ. ಅವರು ಆಚೆ ತಿಂತಾಯಿದ್ರು, ಇಲ್ಲ ಎಲ್ಲನೂ ಇಲ್ಲಿ ತಿಂತಾಯಿದ್ರು. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ